ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಆರೋಗ್ಯಕರವಾಗಿರುವಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಾನು ಏನು ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನ ಸಾಂಬಾರಿಗೆ, ರಸ ಅನ್ನಕ್ಕೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನು. ನಾನಿವತ್ತು ಮಾಡ್ತಾ ಇರೋದು ಕೆಸುವಿನ ಗೆಡ್ಡೆಯಿಂದ ಮಾಡಿರೋಂಥ ಪಲ್ಯ. ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1ರಿಂದ 1.5 ಚಮಚಷ್ಟು ನೀರು ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ಕೆಸುವಿನ ಗೆಡ್ಡೆನ ನೀಟಾಗಿ ತೊಳೆದಿಟ್ಟಿದೆ. ಮಣ್ಣಿರುತ್ತೆ, ಹಾಗಾಗಿ ಚೆನ್ನಾಗಿ ನೀಟಾಗಿ ವಾಶ್ ಮಾಡಬೇಕಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಸಿಪ್ಪೆ ತೆಗಿಬೇಕಲ್ವ, ಹಾಗೆ ಸಿಪ್ಪೆ ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಕುದಿಸಿ ಆ ಸಿಪ್ಪೆ, ಆಲೂಗಡ್ಡೆ ಸಿಪ್ಪೆ ಯಾವ ರೀತಿ ತೆಗಿತೀವೋ ಅದೇ ರೀತಿಯೇ ಇದನ್ನು ತೆಗಿಬೇಕಾಗುತ್ತೆ. ನೋಡಿ, 1 ಕುದಿ 2 ಕುದಿದ ತಕ್ಷಣವೇ ಸಿಪ್ಪೆ ತಾನಾಗಿ ಎದ್ದೇಳುತ್ತೆ. ಸ್ವಲ್ಪ ಏನು ಅಂತಂದರೆ ಇದು ಲೋಳೆ ಬರುತ್ತೆ ಅಂತ ಚೆನ್ನಾಗಿರಲ್ಲ ಅಂದ್ಕೋಬಾರ್ದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗಾಗಿ ಕೂಡ ಇದನ್ನು ತಿನ್ನಬೇಕು. ನಾನು ನೀಟಾಗಿ ಸಿಪ್ಪೆನೆಲ್ಲ ತೆಗ್ದಿಟ್ಕೊತಾ ಇದ್ದೀನಿ. ನೋಡಿ, ಸಿಪ್ಪೆ ಹಾಕ್ಬಾರ್ದು. ಇದನ್ನೆಲ್ಲ ನಾನು ತೆಗ್ದಿಟ್ಕೊಂಡು ಅರ್ಧ ಕೆಜಿ ತಂದಿದೆ. ಇದೆಲ್ಲ 2 ಪೀಸ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂತಂದರೆ ಮ್ಯಾಶರಲ್ಲಿ ಕೂಡ ನೀವು ಮ್ಯಾಶ್ ಮಾಡ್ಬೋದು. ನಾನಿಲ್ಲಿ 2 ಪೀಸ್ ಮಾಡಿದ್ದೀನಿ. ತಿನ್ಬೇಕಾದ್ರೆ ಬಾಯಿಗೆ ಸಿಗಬೇಕಲ್ವ, ಹಾಗಾಗಿ ನಾನು 2 ಪೀಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಮಸಾಲೆ, ಮಿಕ್ಸಿ ಬಟ್ಲಿಗೆ 1 ಇಂಚಷ್ಟು ಚಕ್ಕೆ, ಒಂದು 2ರಿಂದ 3 ಲವಂಗ, ಪುದೀನ ಸೊಪ್ಪು 1 ಹಿಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ. ಈ ಥರ ಗ್ರೀನ್ ಮಸಾಲೆ ಹಾಕಿ ಮಾಡೋದ್ರಿಂದ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಶುಂಠಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ನೋಡಿ ಹಾಕೋಬೇಕಾಗುತ್ತೆ. ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಂಪು ಕಾಳು ಹಾಕಿದ್ದೀನಿ, ಒಂದು 1/4 ಸ್ಪೂನಷ್ಟು ಸೋಂಪು ಕಾಳು ಹಾಕಿ ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀನಿ. ನೈಸಿಗೆ ರುಬ್ಬಾರ್ದು, ನೀರು ಜಾಸ್ತಿ ಹಾಕೋದು ಬೇಡ. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ನಾನು ರುಬ್ಬಿದ್ನಲ್ಲ, ಆ ಮಸಾಲೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ. ಇದಕ್ಕೆ 1ರಿಂದ 2 ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ನಾವು ಅದು ಕೆಸುವಿನ ಗೆಡ್ಡೆ ಬೇಯಬೇಕಾದ್ರೆ ಕೂಡ ನಾನು ನೀರು ಉಪ್ಪು ಹಾಕಿದ್ನಲ್ವ, ಅದನ್ನ ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ. ಇದೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಆಗಬೇಕು, ಸೇರಿಸಬಾರ್ದು. ಇದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕೋದು ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಇದು ಕೆಸುವಿನ ಗೆಡ್ಡೆ ಸ್ವಲ್ಪ ಲೋಳೆ ಬರೋದ್ರಿಂದ ನೀರು ಜಾಸ್ತಿ ಹಾಕಿದಷ್ಟು ಲೋಳೆ ಜಾಸ್ತಿ ಆಗುತ್ತೆ. ಹಾಗಾಗಿ ನೀರನ್ನ ಸ್ವಲ್ಪ ಹಾಕಬೇಕಾಗುತ್ತೆ. ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಂಡು, ನಾನು ಬೇಯಿಸಿ ಸಿಪ್ಪೆ ತೆಗ್ದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕೆಸುವಿನ ಗೆಡ್ಡೆನ, ಅದನ್ನು ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಜಾಸ್ತಿ ನೀರು ಹಾಕೋದು ಬೇಡ, ಜಾಸ್ತಿ ಗಟ್ಟಿನೂ ಮಾಡೋದು ಬೇಡ, ಒಂದು ಹದವಾಗಿ ಮೀಡಿಯಮ್ ಆಗಿರಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ, ನೋಡಿ, ಉದ್ದಕ್ಕೆ ಉಪ್ಪು ಖಾರ ಇಳಿಲಿ ಅಂತೇಳಿ ಒಂದು 2ರಿಂದ 3 ಒಂದು 5 ನಿಮಿಷನಾದ್ರು ಇದನ್ನು ಕುದಿಸ್ಬೇಕಾಗುತ್ತೆ. ಆಲ್ರೆಡಿ ಅದು ಗೆಡ್ಡೆ ಬೆಂದಿರೋದ್ರಿಂದ ಜಸ್ಟ್ ಅದಕ್ಕೆ ಉಪ್ಪು ಖಾರ ಹಿಡಿದ್ರೆ ಸಾಕು. ನೋಡಿ, ಫೈನಲಾಗಿ ನಮ್ಮದು ಕೆಸುವಿನ ಗೆಡ್ಡೆದು ಪಲ್ಯ ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ನಾನು ಅರ್ಧ ಕೆಜಿ ತಂದು ಮಾಡಿದ್ದೆ. ನಿಮ್ಮಲ್ಲಿ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ರುಚಿಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕಿದ್ದು. ನೋಡಿ, ಚೆನ್ನಾಗಿ ಕುದಿ ಸ್ವಲ್ಪ ಗಟ್ಟಿಯಾಗೈತೆ. ತುಂಬ ಗಟ್ಟಿ ಆಗೋದು ಬೇಡ, ತುಂಬ ಡ್ರೈ ಆಗೋದು ಬೇಡ, ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಅಷ್ಟೇ ಸಾಕು. ನೋಡಿ, ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ನಾನು ಇದೇ ರೀತಿ ಸಿಂಪಲ್ಲಾಗಿ ಇರೋ ವೀಡಿಯೋನ ತೊಗೊಂಡು ಬರ್ತೀನಿ. ನನ್ನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಫೈನಲಾಗಿ ನಮ್ಮ ಕೆಸುವಿನ ಗೆಡ್ಡೆದು ಪಲ್ಯ ರೆಡಿ ಆಯಿತು. ನೋಡಿ, ಡ್ರೈ ಆಗೂ ಇಲ್ಲ, ತುಂಬಾ ತೆಳ್ಳಗೂ ಇಲ್ಲ, ಒಂದು ಹದವಾಗಿದೆ. ನಾನು ಇದನ್ನು ಚಪಾತಿಗೆ ಮಾಡಿಕೊಂಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಚಪಾತಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಟಿಫನ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟ ತೊಗೊಂಡೋರ್ಗೂ ಹೋಗೋರ್ಗಂತೂ ಇದು ತುಂಬ ರುಚಿಯಾಗಿರುತ್ತೆ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.